ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಯಾರು ತಮ್ಮ ಕೈಗೆ ರಕ್ತವನ್ನು ಮೆತ್ಕೊಂಡಿರ್ತಾರೋ ಅವರು ರಕ್ತದಲ್ಲಿ ಅಂತ್ಯ ಕಾಣ್ತಾರೆ ಅನ್ನೋದು ಮನೆ ಮಾತಾಗಿರೋ ಮಾತು. ಯಾಕಂದರೆ ಯಾವುದೋ ಒಂದು ಸೇಡು, ಹಳೆ ವೈಷಮ್ಯ, ಜಿದ್ದು ರಕ್ತದ ಅಪಾಪಿ. ಹೀಗಾಗಿ ರೌಡಿ ಶೀಟರ್ಗಳು ಆಗಲೇ ನಡು ರೋಡಲ್ಲಿ ನೂರಾರು ಜನರ ಎದುರಿಗೇನೆ ಬರ್ಬರವಾಗಿ ಸಾಯ್ತಾ ಇದ್ದಾರೆ. ಅದೇ ರೀತಿ ರಾಮನಗರದ ರೌಡಿ ಶೀಟರ್ ಒಬ್ಬನ ಕತೆ ಕೂಡ ರಕ್ತದಲ್ಲೇ ಮುಗಿದೋಗಿದೆ. ಹಾಗಾದರೆ ರಾಮನಗರ ರೌಡಿ ಶೀಟರ್ ಕೊಲೆಗೆ ಕಾರಣ ಏನು, ಕೊಲೆಯ ಸ್ಕೆಚ್ ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು, ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ಕೊಲೆಯಾದ ರೌಡಿ ಶೀಟರ್. ಇವನ ಹೆಸರು ಸಂತೋಷ್ ಅಲಿಯಾಸ್ ಕರಡಿ ಸಂತು. ಬೆಂಗಳೂರಿನ ಕೋನನಕುಂಟೆ ಏರಿಯಾದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಏನಾಗುತ್ತಂದರೆ ರಾಮನಗರ ಜಿಲ್ಲೆಯಲ್ಲಿ ಆರೋಹಳ್ಳಿ ಅಂತ ಬರುತ್ತೆ. ಇದು ಬೆಂಗಳೂರಿಗೆ ಸಮೀಪ ಇರೋ ಸಿಟಿ. ಇಲ್ಲಿ KSRTC ಬಸ್ ಡಿಪೋ ಹತ್ರ ಇವನನ್ನು ಅಟ್ಟಾಡಿಸ್ಕೊಂಡು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಈ ಕರಡಿ ಸಂತು ಬೈಕ್ನಲ್ಲಿ ಬರ್ತಾ ಇರ್ತಾನೆ. ಎದುರುಗಡೆಯಿಂದ ಒಂದು ಕಾರ್ ಬಂದು ಸಡನ್ನಾಗಿ ಇವನ ಬೈಕಿಗೆ ಗುದ್ದುಬಿಡುತ್ತೆ. ಆಗ ಇಲ್ಲೇನೋ ಮಿಸ್ ಹೊಡೆದಿದೆ ಅಂತ ಅನಿಸುತ್ತೇನೋ ಅವನಿಗೆ. ಸಡನ್ನಾಗಿ ಎದ್ದವನೇ ಏಕಾಏಕಿ ಓಡಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಆದರೆ ಇವನು ಕಥೆಯನ್ನು ಮುಗಿಸ್ಲೇಬೇಕು ಅಂತ ಬಂದಿದ್ದ ದುಷ್ಕರ್ಮಿಗಳು ಅಟ್ಟಾಡಿಸ್ಕೊಂಡು ಹೋಗಿ ಲಾಂಗು ಮಚ್ಚುಗಳಿಂದ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಒಟ್ಟು 4 ಜನ ದುಷ್ಕರ್ಮಿಗಳು ಸೇರಿಕೊಂಡು ಕರಡಿ ಸಂತುನನ್ನು ಅಟ್ಟಾಡಿಸ್ಕೊಂಡು ಹೊಡೆಯೋ ದೃಶ್ಯಗಳು CCTVಯಲ್ಲಿ ಸರಿಯಾಗಿದ್ದಾವೆ. ಒಂದು ಲೆಕ್ಕದಲ್ಲಿ ಇದೇನು ಸಿನಿಮಾ ಶೂಟಿಂಗ್ ನಡೀತಾ ಇದೆಯೋ ಅನ್ಕೋಬೇಕು. ಆ ರೀತಿ ಅಟ್ಟಾಡ್ಸ್ಕೊಂಡು ಹೊಡೆದಾಕಿದ್ದಾರೆ. ಅಂದ ಹಾಗೆ ಈ ಕರಡಿ ಸಂತು ಸಾಮಾನ್ಯ ವ್ಯಕ್ತಿ ಏನಲ್ಲ, ಇವನೊಬ್ಬ ನಟೋರಿಯಸ್ ರೌಡಿ ಶೀಟರ್. ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವನ ಮೇಲೆ ಕ್ರಿಮಿನಲ್ ಕೇಸ್ಗಳು ಇರ್ತವೆ. ಈಗ ಯಾವುದೋ ಒಂದು ಹಳೆ ವೈಷಮ್ಯಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಹಿಂದೆ ಕೈಗೆ ರಕ್ತ ಮೆತ್ಕೊಂಡಿದ್ದ ರೌಡಿ ಶೀಟರ್ ಒಬ್ಬ ಅದೇ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಈ ರೌಡಿಸಮ್ ಅಂದರೆ ಹಂಗೆ ಅಲ್ವಾ, ಇದು ಒಂಥರ ಒನ್ ವೇ ಇದ್ದಂಗೆ. ಇಲ್ಲಿ ಒಳಗೆ ಹೋಗ್ಬೋದು, ಒಮ್ಮೆ ಹೋಗ್ಬಿಟ್ರೆ ವಾಪಸ್ ಬರೋದಕ್ಕೆ ದಾರಿನೇ ಇರೋದಿಲ್ಲ. ನಾನು ರೌಡಿಸಮ್ ಎಲ್ಲ ಬಿಟ್ಟಿದ್ದೀನಿ, ಎಲ್ಲರ ಥರ ನೆಮ್ಮದಿಯಾಗಿ ಬದುಕ್ತೀನಿ ಅಂದ್ಕೊಂಡ್ರೆ ಅದು ಆಗೋದು ತುಂಬ ಕಷ್ಟ ಇದೆ. ಸ್ನೇಹಿತರೆ, ಕ್ರೈಮ್ ವಿಭಾಗದಲ್ಲಿ ಇದ್ದಿದ್ದರಿಂದ ತುಂಬ ಜನ ರೌಡಿ ಶೀಟರ್ಗಳು ಸತ್ತಿದ್ದನ್ನು ನಾನು ವರದಿ ಮಾಡಿದ್ದೇನೆ. ನಂಗೆ ಯಾವತ್ತೂ ರೌಡಿ ಶೀಟರ್ಗಳ ಮೇಲೆ ಕರುಣೆ ಬಂದಿಲ್ಲ. ಆದರೆ ಈ ಕರಡಿ ಸಂತು ಬಗ್ಗೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಹಾಗಂತ ನಡು ರೋಡ್ನಲ್ಲಿ ಅವನನ್ನು ಹೊಡೆದಾಕಿದ್ರು ಅಂತಲ್ಲ, ಹಿಂದೆ ಇವನು ಯಾರಿಗೋ ಹೊಡೆದಾಕಿದ್ದ, ಈಗ ಇವನನ್ನು ಹೊಡೆದಾಕಿದ್ದಾರೆ. ಈ ರೌಡಿ ಶೀಟರ್ಗಳ ಬದುಕು ಬಾಳು ಇಷ್ಟೇ ಆಗಿರುತ್ತೆ. ಆದರೆ ಈ ಸಂತು ಓಡಿಸ್ಕೊಂಡು ಸತ್ತಿದ್ದಕ್ಕೆ ಯಾರೂ ಹಾರಾಡೋದಿಲ್ಲ, ಯಾರೊಬ್ಬರು ಚೀರಾಡೋದಿಲ್ಲ, ಇದಕ್ಕೆ ಪ್ರತೀಕಾರ ಬೇಕು ಅಂತ ಒಬ್ಬ ಕೂಗಾಡೋದಿಲ್ಲ. ಇವನು ಕೂಡ ರೌಡಿ ಶೀಟರ್ ತಾನೆ. ಮತ್ತೆ ಇವನು ಸತ್ತಿದ್ದಕ್ಕೆ ರಾಮನಗರ ಜಿಲ್ಲೆಯನ್ನು ಬಂದ್ ಮಾಡಲಿಲ್ಲ, ನಡು ರೋಡಲ್ಲಿ ಆಟೋಗೆ ಕಿರಿಕಿರಿ ಮಾಡಲಿಲ್ಲ, ಬಸ್ಗೆ ಕಲ್ಲೆಟ್ಟು ಬೀಳೋದಿಲ್ಲ, ಟೈರ್ಗೆ ಬೆಂಕಿ ಹಚ್ಚೋದಿಲ್ಲ. ರಾಮನಗರದಲ್ಲಿ ಮಾಡಬೇಕಿತ್ತಲ್ಲ ಸ್ವಾಮಿ. ಪಾಪ ಒಬ್ಬ ರೌಡಿ ಶೀಟರ್ ನಡು ರೋಡಲ್ಲಿ ನೂರಾರು ಜನರ ಮುಂದೆ ಹೊಡೆಸ್ಕೊಂಡು ಸತ್ತಿದ್ದಾನೆ. ಇವನಿಗೂ ಹಿಂದೂ ಕಾರ್ಯಕರ್ತ, ಹಿಂದೂ ಹುಲಿ, ಧರ್ಮ ರಕ್ಷಕ, ಇನ್ನೂ ಏನೇನೋ ನಿಮ್ಮದು ಬಾವಲಿಗಳು ಇದಾವಲ್ಲ, ಅದರಲ್ಲಿ ಯಾವ್ದಾರು ಕೊಟ್ಟು ಹೀರೋ ಮಾಡಬೇಕಾಗಿತ್ತು. ಅವನ ಶವವನ್ನು ಮೆರವಣಿಗೆ ಮಾಡಬೇಕಿತ್ತು. ಪಾಪ ಇವನು ಕೂಡ ರೌಡಿ ಶೀಟರ್ ತಾನೆ. ಈ ಬೆಂಗಳೂರಿನಿಂದ 350-400 ಕಿಲೋಮೀಟರ್ ದೂರ ಹೋಗಿ ಅಂತ್ಯ ಸಂಸ್ಕಾರ ಮಾಡಿ ಉಗ್ರ ಭಾಷಣಗಳನ್ನು ಮಾಡಿ 25 ಲಕ್ಷ ರೂಪಾಯಿ ಕೊಡ್ತೀರಾ. ಇಲ್ಲಿ ಸತ್ತವನಿಗೆ ಅಟ್ಲೀಸ್ಟ್ ಒಂದು 5 ಲಕ್ಷ ರೂಪಾಯಿ ಆದರೂ ಕೊಡ್ಬೇಕು ತಾನೆ. ಯಾಕಂದರೆ ಇವನು ಕೂಡ ರೌಡಿ ಶೀಟರ್ ತಾನೆ. ಬೆಂಗಳೂರಿನ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಇವನ ಮೇಲೂ ಕ್ರಿಮಿನಲ್ ಕೇಸ್ಗಳಿರ್ತವೆ, ಇವನ ಮೇಲೂ ರೌಡಿ ಶೀಟರ್ ಓಪನ್ ಆಗಿರುತ್ತೆ. ಅಲ್ಲ, ನನ್ನ ಪ್ರಶ್ನೆ ಏನಂದರೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಯಾಕೆ ಮಾಡ್ತೀರಾ ನೀವು? ಸೇಮ್ ಟು ಸೇಮ್ ಮರ್ಡರ್ ಕೇಸ್. ಸ್ವಲ್ಪ ಡಿಫ್ರೆನ್ಸ್ ಏನಂದರೆ, ಇಲ್ಲಿ ಹಂತಕರ ಹತ್ರ 2 ಗಾಡಿಗಳು ಇರಲಿಲ್ಲ, ಮತ್ತೆ ಇಲ್ಲಿ ರೌಡಿ ಶೀಟರ್ ಹತ್ರ ಇನ್ನೋವಾ ಕಾರ್ ಇರಲಿಲ್ಲ. ಏನೋ ತನ್ನ ಹತ್ರ ಇದ್ದಿದ್ದು ಒಂದು ಚಿಕ್ಕ ಬೈಕ್ನಲ್ಲಿ ಬರ್ತಾ ಇರ್ತಾನೆ, ಎದುರಿಗೆ ಬಂದು ಒಂದು ಕಾರ್ ಗುದ್ದುಬಿಡುತ್ತೆ. ಆಗ ಅಲ್ಲಿದ್ದ 4 ಜನ ದುಷ್ಕರ್ಮಿಗಳು ಅಟ್ಟಾಡಿಸ್ಕೊಂಡು ಲಾಂಗು ಮಚ್ಚುಗಳಿಂದ ಕೊಲೆ ಮಾಡ್ತಾರೆ. ಏನೋ ರೌಡಿ ಶೀಟರ್ಗಳು ತಾವೇ ಹೊಡೆದಾಡ್ಕೊಂಡಿದ್ದಾರೆ. ಇದೊಂದು ಗ್ಯಾಂಗ್ ವಾರ್ ಅಂತ ನಾನು ಅನ್ಕೋತೀನಿ. ಆದರೆ ನೀವು ಹಂಗಲ್ವಲ್ಲ, ಇಲ್ಲೊಬ್ಬ ರೌಡಿ ಶೀಟರ್ ಇನ್ನೊಂದು ಗ್ಯಾಂಗ್ನಿಂದ ಹೊಡ್ಸ್ಕೊಂಡು ಸತ್ತಿದ್ದಾನೆ. ಅವನ ಹೆಣದ ಮೇಲೆ ನಾವು ರಾಜಕಾರಣ ಮಾಡಬೇಕು, ಅವನಿಗೆ ಹಿಂದೂ ಕಾರ್ಯಕರ್ತ, ಹಿಂದೂ ಹುಲಿ, ಹಿಂದೂ ಧರ್ಮ ರಕ್ಷಕ ಅಂತ ಪಟ್ಟ ಕಟ್ಟಬೇಕು, ಇಡೀ ಜಿಲ್ಲೆಯನ್ನು ಬಂದ್ ಮಾಡಬೇಕು, ಜಿಲ್ಲೆ ತುಂಬ ಸೂತಕದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಬಸ್ಗೆ ಕಲ್ಲು ಹೊಡಿಬೇಕು, ಟೈರ್ಗೆ ಬೆಂಕಿ ಹಚ್ಚಬೇಕು, ಒಂದು 25 ಲಕ್ಷ ರೂಪಾಯಿ ಕೊಟ್ಟು ಉಗ್ರ ಭಾಷಣ ಮಾಡಬೇಕು. ಕೊನೆಗೆ ಅವನು ರೌಡಿ ಶೀಟರ್ ಆಗಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅವನ ಶವನ ಮೆರವಣಿಗೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಬೇಕು. ಆದರೆ ದುರಾದೃಷ್ಟಕರ ಏನಂದರೆ, ರೌಡಿ ಶೀಟರ್ ಆಗಿದ್ದಕ್ಕೆ ಈ ಬಿರುದು ಬಾವಲಿಗಳು, ಕಾಸು, ಕಲ್ಲೆಟ್ಟುಗಳು ಕರಡಿ ಸಂತು ವಿಚಾರದಲ್ಲಿ ಆಗಲೇ ಇಲ್ಲ. ಕರಡಿ ಸಂತುನ ಆತ್ಮ ಅದೆಷ್ಟು ಕೊರಗ್ತಾ ಇರುತ್ತೋ ಏನೋ ಪಾಪ. ನಾನೇನು ತಪ್ಪು ಮಾಡಿದ್ದೆ ಅಂತ, ನಾನು ರೌಡಿ ಶೀಟರ್ ಆಗಿದ್ದೆ, ನಾನು ಹಿಂದೆ ಸಾಕಷ್ಟು ಕ್ರೈಮ್ ಮಾಡಿದ್ದೀನಿ, ಪೊಲೀಸ್ ಕೇಸ್ ಹಾಕ್ಸ್ಕೊಂಡಿದ್ದೀನಿ, ಆದರೂ ನಂಗೆ ಯಾಕೆ ಇಷ್ಟೆಲ್ಲ ಸವಲತ್ತು ಸಿಗಲಿಲ್ಲ ಅಂತ ಆ ಕರಡಿ ಸಂತು ಆತ್ಮ ಕೊರಗ್ತಾ ಇರುತ್ತೇನೋ. ಬಹುಶಃ ಕರಡಿ ಸಂತು ರಾಮನಗರ ಜಿಲ್ಲೆಯ ರೌಡಿ ಶೀಟರ್ ಅಲ್ವಾ, ಸೊ ಅಲ್ಲಿ ಹೆಣದ ಮೇಲೆ ರಾಜಕಾರಣ ಮಾಡಿದರೆ ಓಟ್ ಸಿಗೋದಿಲ್ಲ ಅನ್ಸುತ್ತೆ. ಅದಕ್ಕೆ ರೌಡಿ ಶೀಟರ್ ಕರಡಿ ಸಂತು ಅನಾಥ ಆಗಿದ್ದಾನೆ. ಅದೇ ಈ ಕರಡಿ ಸಂತು ದಕ್ಷಿಣ ಕನ್ನಡ ಜಿಲ್ಲೆಯವನಾಗಿದ್ದರೆ ಕತೆ ಬೇರೆನೇ ಆಗಿರ್ತಾ ಇತ್ತು. ಹಿಂದೂ ಕಾರ್ಯಕರ್ತನ ಕೊಲೆ ಅಂತ ಟಿವಿಗಳಲ್ಲಿ ಬರ್ತಾ ಇತ್ತು, MLAಗಳು ಪ್ರೆಸ್ ಮೀಟ್ ಮಾಡ್ತಾ ಇದ್ರು, ರಾಜಕಾರಣಿಗಳು ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿ ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬರ್ತಾ ಇದ್ರು. ಯಾಕಂದ್ರೆ ಮಂಗಳೂರಿನಲ್ಲಿ ರೌಡಿಸಮ್ ನೇರವಾಗಿ ರಾಜಕಾರಣಕ್ಕೆ ಬಳಕೆ ಆಗ್ತಿದೆ. ಇದರಲ್ಲಿ ಮುಚ್ಚಿಡುವಂಥದ್ದೇನಿದೆ, ಈಗ ಬೆಂಗಳೂರು ಬಗ್ಗೆನೇ ಹೇಳ್ತೀನಿ ನೋಡಿ.
ಬೆಂಗಳೂರು ಅನ್ನೋದು ಒಂದು ದೊಡ್ಡ ಸಮುದ್ರ. ಇದು ಇಲ್ಲಿ ಬರೋಬ್ಬರಿ 6,000 ಸಕ್ರಿಯ ರೌಡಿಗಳಿದ್ದಾರೆ. ಯಾರೋ ಯಾರನ್ನ ಹೊಡೆದಾಕ್ತಾನೆ, ಏನೋ ಒಂದು ತಮ್ಮ ವೈಯಕ್ತಿಕ ಕಾರಣಗಳಿಗೋಸ್ಕರ ಹೊಡೆದಾಡ್ಕೊಂಡು ಸಾಯ್ತಾರೆ. ಹಾಗಂತ ಇಲ್ಲಿ ಅವರನ್ನ ಯಾರೂ ಹೀರೋ ಮಾಡೋದಿಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ರೌಡಿ ಶೀಟರ್ದು ಕೊಲೆ ಆಯಿತು. ಯಾವ ರಾಜಕಾರಣಿ ಕೂಡ ಅವನನ್ನು ಹೀರೋ ಮಾಡಲಿಲ್ಲ, ಅವನಿಗೋಸ್ಕರ ಪ್ರೆಸ್ ಮೀಟ್ ಮಾಡಲಿಲ್ಲ. ಆದರೆ ಇವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತವೆ. ಇತ್ತೀಚೆಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮಂಗಳೂರಿಗೆ ಹೋಗಿದ್ರಲ್ಲ, ಅಲ್ಲೇನೋ ಒಂದು ಆಂಟಿ ಕ್ರಿಮಿನಲ್ ಟಾಸ್ಕ್ ಫೋರ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ಆಗಬೇಕಾಗಿರೋದು. ಕರಾವಳಿ ಭಾಗದಲ್ಲಿ ರೌಡಿಸಮ್ಗೂ ರಾಜಕಾರಣಕ್ಕೂ ಬಹಿರಂಗ ಸಂಬಂಧ ಇದೆ. ಅಲ್ಲಿ ರೌಡಿ ಶೀಟರ್ ಸತ್ರೆ ಅವನನ್ನು ಹಿಂದೂ ಹುಲಿ, ಹಿಂದೂ ಕಾರ್ಯಕರ್ತ ಅಂತ ಮೆರವಣಿಗೆ ಮಾಡ್ತಾರೆ. ಹೀಗಾಗಿ ಮೊದಲು ರಾಜಕಾರಣದಿಂದ ರೌಡಿಸಮ್ ಅನ್ನ ಬೇರ್ಪಡಿಸ್ಬೇಕು ನೀವುಗಳು. ರಾಜಕಾರಣ ಅಂದ್ರೆ ಸಮಾಜ ಸೇವೆ, ಅದೇ ರೌಡಿಸಮ್ ಅಂದ್ರೆ ಸಮಾಜವನ್ನ ಎದುರಿಸೋದು. ಎರಡೂ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಡಿಪಾರ್ಟ್ಮೆಂಟ್ಗಳು. ಆದ್ರಿಂದ ನಮ್ಮ ರಾಜ್ಯ ಸರ್ಕಾರ ಅಲ್ಲೇನೋ ಟಾಸ್ಕ್ ಫೋರ್ಸ್ ಮಾಡೋಕ್ಕೂ ಮೊದಲು ಅಲ್ಲಿ ಅಣ್ಣ ತಮ್ಮಂದ ರೀತಿ ಕೆಲಸ ಮಾಡ್ತಾ ಇರೋ ಈ ರಾಜಕಾರಣ ಮತ್ತು ರೌಡಿಸಮ್ ಅನ್ನ ಬೇರ್ಪಡಿಸಿ ನೀವು. ಆಗ ಯಾವ ರೌಡಿ ಸೀಟು ಸತ್ರು ಹೀರೋ ಮಾಡೋದಕ್ಕೆ ಆಗೋದಿಲ್ಲ. ಇದೆಲ್ಲ ಅರ್ಥ ಆಗಬೇಕಾದವ್ರಿಗೆ ಅರ್ಥ ಆದರೆ ಸಾಕು. ನಮಸ್ಕಾರ. ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಮತ್ತೊಮ್ಮೆ ನಮಸ್ಕಾರ.